ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಗೈಸ್. ಇಟ್ಸ್ ಆಲ್ರೆಡಿ 6 o'clock ಇನ್ ದ ಮಾರ್ನಿಂಗ್. ಏನಕ್ಕೆ ಇಷ್ಟು ಬೇಗ ಎದ್ದು ರೆಡಿ ಆಗ್ತಿದ್ದೀವಿ ಅಂತ ಅಂದರೆ, ಇವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲರೂ. ಸೊ ನನ್ನ ಫ್ರೆಂಡು 7:30ಗೆ ಹೊರಡೋಣ ಅಂತ ಹೇಳಿದವನು 8:30 ಆದರೂ ಬಂದಿಲ್ಲ ಗುರು. ಬಂದ ನಾವು ಕಾದು ಸಾಕಾಗಿ ಬಿಸಿಲು ಬಂದು ಕೊನೆಗೆ ಫೈನಲಿ ಬಂದರು. ನಮಗೆಲ್ಲ ಬೆಳಗ್ಗೆ 5:30ಗೆ ಕಾಲ್ ಮಾಡಿ ಎಬ್ಸ್ದ, ಹೊರಟ್ಬಿಡೋಣ 7:30ಗೆ ಬಂದುಬಿಡ್ತೀನಿ ಅಂತ ಹೇಳಿ ಇಷ್ಟೊತ್ತಿಗೆ ಬಂದ. ನಾನು ಬೇರೆ ಮನೇಲಿ ಇಲ್ಲ ಬೇಗ ಹೊರಡ್ತಿದ್ದೀವಿ, ತಿಂಡಿ ಏನೂ ಬೇಡ ಅಂತ ಹೇಳಿದ್ನ. ಮನೇಲಿ ತಿಂಡಿನೂ ಮಾಡಿಲ್ಲ. ನೋಡಿದ್ರೆ ಆಲ್ರೆಡಿ ನಾವು ಇಲ್ಲಿದ್ದಾಗಲೇ 9 ಗಂಟೆ 9:30 ಹಸುವಾಗ್ತಿದೆ. ಸೊ ಒಂದು ಸ್ಪೆಷಲ್ ಆಗಿರೋ ಶುಂಠಿ ಕಾಫಿ ಕುಡಿಸ್ತೀನಿ ಅಂದ್ಬಿಟ್ಟು ಪೀಣಿ ಹತ್ರ ಕರ್ಕೊಂಬಂದಿದ್ದಾನೆ ಶುಂಠಿ ಕಾಫಿ ಕುಡಿಯೋಕ್ಕೆ. ಸಖತ್ತಾಗಿತ್ತು ಆ್ಯಕ್ಚುಲಿ. ಈಗ ಹಾಸನ್ ಹೈವೇಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸಖತ್ತಾಗಿರೋ ಹೋಟೆಲ್ ಇದೆ, ಧ್ರುವತಾರೆ ಅಂತ, ಯಡಿಯೂರಲ್ಲಿ ಬರುತ್ತೆ ಇದು. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಫಸ್ಟೇ ಪ್ಲ್ಯಾನ್ ಆಗಿತ್ತು. ಸೊ ಇಲ್ಲೇ ಬಂದ್ವಿ. ಈ ಹೋಟೆಲ್ ಆ್ಯಂಬಿಯನ್ಸ್ ಅಂತೂ ಇಟ್ಸ್ ಲೈಕ್ ವಾವ್ ಥರ ಇತ್ತು ನೋಡಿ. ಹೋಟೆಲಿಗೆ ಬರೋ ತನಕನೂ ಅಷ್ಟೇ ಹಸುವಾಗ್ತಿರಲಿಲ್ಲ, ಬಂದಮೇಲೆ ಹೆವಿ ಹಸುವಾಗ್ತಿದೆ. ಸೊ ಏನೆಲ್ಲ ತಿಂತಿದ್ದೀವಿ, ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ. ಆ್ಯಂಡ್ ಟೇಸ್ಟ್ ವೈಸ್ ನನಗೆ ಯಾವ್ದು ಇಷ್ಟ ಆಯ್ತು ಅಂದರೆ ಪಲಾವ್ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಅದು. ಇಲ್ಲೂ ಮತ್ತೆ ಇನ್ನೊಂದು ರೌಂಡ್ ಕಾಫಿ ಕುಡಿದು ಒಂದಷ್ಟು ಫೋಟೋಸ್ ತೊಗೊಂಡು ವೀಡಿಯೋಸ್ ಎಲ್ಲ ತೊಗೊಂಡು ಮುಗೀತು. ಸೊ ಹೊರಟ್ವಿ. ನಾವು ನೆಕ್ಸ್ಟ್ ಸ್ಟಾಪ್ ಬಂದು ಬೇಲೂರು ಶ್ರೀ ಚೆನ್ನಕೇಶವ ಟೆಂಪಲ್ಗೆ ಬಂದಿದ್ದೀವಿ. ಈ ಪ್ಲೇಸ್ ವಿಸಿಟ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಸುಮ್ಮನೆ ಆನ್ ದ ವೇ ಸಿಗ್ತಲ್ಲ ಅಂತ ವಿಸಿಟ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ಆ್ಯಕ್ಚುಲಿ ಈಗ ಆಲ್ರೆಡಿ 1 o'clock or 1:30 ಆಗಿದೆ ಅನಿಸುತ್ತೆ ನಾವು ಈ ದೇವಸ್ಥಾನಕ್ಕೆ ಬರೋಕ್ಕೇನೆ. ನಿಮ್ಮಲ್ಲಿ ಯಾರೆಲ್ಲ ಬೇಲೂರು ಹೋಗಿದ್ದೀರಾ, ನಿಮ್ಗೇನು ಇಷ್ಟ ಆಯಿತು, ಅಲ್ಲಿನ ಸ್ಪೆಷಾಲಿಟಿ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಈ ದೇವಸ್ಥಾನಕ್ಕೆ ಐ ಥಿಂಕ್ ಇದು ಸೆಕೆಂಡ್ ಟೈಮ್ ನನ್ನ ವಿಸಿಟ್. ಫಸ್ಟ್ ಟೈಮ್ ನನ್ನ ಮಗ ಐ ಥಿಂಕ್ 2 years old ಇದ್ದಾಗ ಬಂದಿದ್ದು. ವೈ ಬಿಕಾಸ್ ನಾವು ಶೃಂಗೇರಿಗೆ ಹೋಗ್ತಿದ್ವಿ. ಸೊ ಆನ್ ದ ವೇ ಬೇಲೂರು ಹಳೆಬೀಡು ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಆ್ಯಂಡ್ ನಾನು ಆ್ಯಕ್ಚುಲಿ ಅವನು ಅವಾಗ ಚಿಕ್ಕವನಿದ್ದಾಗ ಫೋಟೋ ತೊಗೊಂಡಿದ್ದ ಪ್ಲೇಸು ಮತ್ತು ಇವಾಗ ತೊಗೊಂಡಿದ್ದು ರೀಕ್ರಿಯೇಟ್ ಮಾಡೋಣ ಅಂದ್ಕೊಂಡೆ, ಬಟ್ ಯಾವುದೂ ಆಗಲಿಲ್ಲ. ಯಾಕಂದರೆ ಅಷ್ಟು ಬಿಸಿಲಿತ್ತು, ಕಾಲಿಡೋಕ್ಕಾಗಲ್ಲ. ಸೊ ಹಾಗಾಗಿ ಐ ಡಿಡ್ಂಟ್ ಡೂ ದ್ಯಾಟ್. ಹೊರಗಡೆ ಅಷ್ಟು ಬಿಸಿಲು ಇದ್ರೂ ಇಲ್ಲಿ ಒಳಗಡೆ ಎಷ್ಟು ತಣ್ಣಗಿತ್ತು ಅಂದರೆ ಇಟ್ ಈಸ್ ಸೋ ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ ಸಮ್ಟೈಮ್ಸ್. ಆ್ಯಂಡ್ ಆ ಕಾರ್ವಿಂಗ್ಸ್ ನೋಡಿ, ಆ ಕಲ್ಲಲ್ಲಿ ಕಟ್ಟಿರೋದೆಲ್ಲ ಇಟ್ ಈಸ್ ಅಮೇಝಿಂಗ್ ಆ್ಯಕ್ಚುಲಿ. ನೀವು ನೋಡ್ತಿರ್ಬೋದು ಎಷ್ಟು ಜನ ಟೂರಿಸ್ಟ್ ಇದ್ದಾರೆ ಅಂತ. ಒಂದು ಸ್ವಲ್ಪ ಕ್ರೌಡೆಡೇ ಇತ್ತು, ಬಟ್ ಇವಾಗ ನಿಮಗೆ ಒಳ್ಳೆ ದೇವ್ರ ದರ್ಶನ ಮಾಡಿಸ್ತೀನಿ ನೋಡಿ. ಆಲ್ ಥ್ಯಾಂಕ್ಸ್ ಟು ಸ್ಯಾಮ್ಸಂಗ್ ಮೊಬೈಲ್. ಈಗೇನು ನೀವು ನೋಡ್ತಿದ್ದೀರಾ ಈ ವಿಡಿಯೋ ಕ್ಲಿಪ್ ಅಥವಾ ಈ ವಿಡಿಯೋ ಮಾಡಿದ ನನ್ನ ಫ್ರೆಂಡ್, ಅವಳ ಮೊಬೈಲಲ್ಲಿ ಸಖತ್ತಾಗಿ ಬರುತ್ತೆ. ಈ ದೇವಸ್ಥಾನದ ಹಿನ್ನೆಲೆ ಏನು, ಈ ದೇವ್ರ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಥವಾ ಇದ್ರ ಕತೆ ಏನು, ಆ್ಯಂಡ್ ಆ ದೇವಸ್ಥಾನದ್ದು ಆರ್ಕಿಟೆಕ್ಚರ್ ಬಗ್ಗೆ ಎಲ್ಲ ತಿಳ್ಕೊಬೇಕಾದ್ರೆ ಅಲ್ಲಿ ಗೈಡ್ಸ್ ಇರ್ತಾರೆ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಲೈಕ್ ತುಂಬ ಚೆನ್ನಾಗಿತ್ತು ಅವ್ರ ಎಕ್ಸ್ಪ್ಲನೇಷನ್. ನಾವು ಬೇರೆ ಟೂರಿಸ್ಟ್ ಆ ಎಕ್ಸ್ಪ್ಲನೇಷನ್ ತೊಗೊತಿದ್ದು ಒಂದು ಸ್ವಲ್ಪ ಕೇಳಿದ್ದೆ ಅಷ್ಟೇ. ನಿಮ್ಗೆ ಅನಿಸ್ತಿರ್ಬೋದು ನೀವು ಯಾಕೆ ಕೇಳಲಿಲ್ಲ, ನೀವು ಕೇಳ್ಬೋದಿತ್ತಲ್ಲ ಎಲ್ಲ ಸ್ಟೋರಿನ ಅಂತ. ದೇವರಾಣೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ಆ ಬಿಸಿಲು ತಡೆಯೋಕ್ಕಾಗ್ತಿರ್ಲಿಲ್ಲ. ಯಾವಾಗ ಅಲ್ಲಿಂದ ಹೊರಡ್ತೀವಿ ಅನ್ನೋಂಗೆ ಆಗ್ತಿತ್ತು. ಬಟ್ ಸ್ಟಿಲ್ ನಾನು ಕಾಂಟೆಂಟ್ ಮಾಡೋದ್ರಿಂದ ನನಗೆ ಅಲ್ಲಿ ತುಂಬ ವೀಡಿಯೋಸ್ ಮಾಡ್ಕೊಳ್ಳೋದಿತ್ತು ಆ್ಯಂಡ್ ಫ್ರೆಂಡ್ಸ್ ಜೊತೆಲ್ಲ ಫೋಟೋಸ್ ತಗೊಳ್ಳೋದಿತ್ತು. ಸೊ ಅದ್ರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಇದ್ದಿದ್ದರಿಂದ ಬೇರೆದೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಇದೆಲ್ಲ ಕೇಳಿದ್ಮೇಲೆ ಇವಾಗ ಇನ್ನೊಬ್ರು ಅನ್ಕೋತಾರೆ, ಯಾಕೆ ಆ ಸ್ಟೋರಿನೇ ಕೇಳ್ಕೊಬೋದಿತ್ತು, ಅದನ್ನೇ ಕಾಂಟೆಂಟ್ ಮಾಡ್ಬೋದಿತ್ತು ಅಂತ. ಬಟ್ ನನ್ನ ಕಾಂಟೆಂಟ್ ಟೈಪ್ಸ್ ಅದಲ್ಲ, ಇಫ್ ಯು ನೋ.
ಎನಿವೇಸ್ ಬೇಲೂರು ಕತೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇವಾಗ ನಾವು ಹೊರಟಿರೋದೆ ಡೈರೆಕ್ಟ್ ಚಿಕ್ಕಮಂಗ್ಳೂರು ಕಡೆಗೆ. ಆ್ಯಂಡ್ ಆನ್ ದ ವೇ ಮೋಜು ಮಸ್ತಿ ಸಾಂಗ್ಸು ಡ್ಯಾನ್ಸು ಎಲ್ಲನೂ ಆಡ್ತಿದ್ದೀವಿ. ಬಿಕಾಸ್ ಜೋಶ್ ಬಂತು, ಯಾಕಂದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅಂತ. ಸೊ ಹಾಗಾಗಿ ಇದೆಲ್ಲ ಅವತಾರಗಳು ಆಡ್ತಾಯಿದ್ದೀವಿ. ನೋಡ್ಕೊಂಬಿಡಿ ನೀವು. ಎಲ್ಲರೂ ಅಂತ ಹೇಳ್ತಿಲ್ಲ, ಬಟ್ ಕೆಲವು ಜನಗಳಿರ್ತಾರೆ ಮದುವೆ ಆಗಿದೆ, ಮಗು ಆಗಿದೆ, ಇವೆಲ್ಲ ಬೇಕಾ, ಇದೆಲ್ಲ ನೆಸೆಸಿಟಿ ಇದೆಯಾ ಅಂತ. ನಿಮಗೆ ಬೇಕಾ ಅಥವಾ ನಿಮ್ಮ ನೆಸೆಸಿಟಿಗೋಸ್ಕರ ನಾನು ಮಾಡ್ತಿಲ್ಲ, ನನ್ನ ಖುಷಿಗೋಸ್ಕರ ನಾನು ಮಾಡ್ತಿದ್ದೀನಿ. ಇಷ್ಟ ಆದರೆ ನೋಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಂಡು ಹೋಗ್ತಿರ್ಬೋದು. ಸರಿ, ಓಕೆ, ಇವಾಗ ಚಿಕ್ಕಮಂಗ್ಳೂರಿಗೆ ಬಂದ್ವಿ. ತುಂಬ ಹಸಿವಾಗ್ತಿದೆ, 3 ಗಂಟೆ ಆಗಿದೆ, ಊಟ ಬೇಕು. ಸೊ ನಾವು ಬಂದಿದೆ ಕ್ಯಾಪ್ಟನ್ ಬಿರಿಯಾನಿಗೆ. ಇದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿರೋದು. ಇಲ್ಲೇ ತಿನ್ನಬೇಕು ಕ್ಯಾಪ್ಟನ್ ಬಿರಿಯಾನಿ ಅಂತಲೇ ಭಯಕ್ಕೆ ಆಸೆ ಎಲ್ಲ ಪಟ್ಕೊಂಡು ಕರ್ಕೊಂಬಂದಿದ್ದೇನೆ. ಬಟ್ ಹೆಂಗಿತ್ತು ಬಿರಿಯಾನಿ ಅಂದರೆ ಮೇ ಬಿ ಇನ್ನೊಂದು ಸತಿ ಬರೀ ಇದನ್ನು ತಿನ್ನೋಕ್ಕೆ ಅಂತಲೇ ಹೋಗ್ಬೇಕಂತ ಅನಿಸ್ತಿದೆ. ಈಗಲೂ ಹಂಗೆ ಅನಿಸ್ತಿದೆ. ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಕ್ಯಾಪ್ಟನ್ ಬಿರಿಯಾನಿ. ಯಾರು ತಿಂದಿದ್ದೀರಾ ವಿಲ್ ಡೆಫಿನೆಟ್ಲಿ ನೋ ಅಬೌಟ್ ಇಟ್. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇವಾಗ ನಮ್ಮ ರೆಸಾರ್ಟ್ ಕಡೆ ಹೊರಟಿದ್ದೀವಿ. ಆ್ಯಂಡ್ ನಮ್ಮದು ಚೆಕ್-ಇನ್ ಟೈಮ್ ಇದ್ದಿದ್ದೆ 11:30ಗೆ, ಇಮ್ಯಾಜಿನ್. ಬಟ್ ನಾವಿನ್ನೂ 4 ಗಂಟೆ ಆದ್ರೂ ಈ ಚಿಕ್ಕಮಂಗ್ಳೂರು ಟೌನಲ್ಲೇ ಓಡಾಡ್ಕೊಂಡು ನಿಂತಿದ್ದೀವಿ. ಆ್ಯಂಡ್ ಎನಿವೇಸ್ ಅದೆಲ್ಲ ಆಗುತ್ತೆ, ಯಾವುದು ಟೈಮ್ ಸರಿಯಾಗಿ ಆಗಲ್ಲ. ಬಟ್ ಹೋಗಬೇಕಾದ್ರೆ ಅಥವಾ ಈಗ ನೀವೇನು ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡಲ್ಲ. ಭಯಂಕರ ತುಂಬಾ ಚೆನ್ನಾಗಿತ್ತು ಎನ್ವೈರ್ಮೆಂಟ್ ಅಂತೂ. ನಾವು ರೆಸಾರ್ಟ್ ಏನು ಬುಕ್ ಮಾಡಿದ್ದೀವಿ ಅದು ನನ್ನ ಇನ್ನೊಬ್ಳು ಫ್ರೆಂಡ್ ಸಜೆಸ್ಟ್ ಮಾಡಿದ್ರು. ಐ ಥಿಂಕ್ ಅವಳು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ಲು ಅನಿಸುತ್ತೆ. ಸೊ ಇನ್ಸ್ಟಾಗ್ರಾಮ್ ನಂಬಿಕೊಂಡು ಬುಕ್ಕಿಂಗ್ಸ್ ಮಾಡಿ ಹೋಗ್ತಿದ್ದೀವಿ, ಹೆಂಗಿರುತ್ತೋ ಏನೋ ಅಂತ ಅವಳಿಗೆ ರೋಡುದ್ದನೂ ರೇಗಿಸ್ಕೊಂಡು ಹೋದ್ವಿ. ಬಟ್ ನಾವಿಲ್ಲಿ ಆನ್ ದ ವೇ ಈ ಪಾತ್ ನೋಡ್ತಾನೆ ವಿ ವರ್ ಸೋ ಹ್ಯಾಪಿ, ಇಷ್ಟು ಚೆನ್ನಾಗಿದೆಯಾ ಅಂತ. ಆ್ಯಂಡ್ ಯು ನೋ ವಾಟ್, ಹೋಗ್ತಾನೆ ನಮಗೆ ಎಲ್ಲರ ಮೊಬೈಲ್ದು ಸಿಗ್ನಲ್ ಕೂಡ ಹೊಟ್ಟೋಯ್ತು. ವಿತೌಟ್ ಮೊಬೈಲ್ ನೆಟ್ವರ್ಕ್ ನಾವು 3 ದಿನ ಕಳೆದಿದ್ದೀವಿ. ಇಟ್ ವಾಸ್ ಸೋ ಮೆಮೊರೇಬಲ್ ನಿಜವಾಗ್ಲೂ. ನಮ್ಮ ಕಾರ್ ಎದುರುಗಡೆ ಬೈಕಲ್ಲಿ ಇಬ್ಬರು ಹೋಗ್ತಿದ್ದಾರಲ್ಲ, ಸೊ ಅವರೇ ಹೇಳಿದ್ದು ಫಾಲೋ ಮಾಡಿ ರೆಸಾರ್ಟಿಗ್ವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ರು. ಮೇ ಬಿ ಅವ್ರು ಅಲ್ಲೇ ವರ್ಕ್ ಮಾಡೋದು ಅನ್ಸುತ್ತೆ, ಬಿಕಾಸ್ ನೆಟ್ವರ್ಕೇ ಇಲ್ಲ, ಹೆಂಗೆ ಹುಡುಕ್ತೀರಾ ಲೊಕೇಶನ್ನು ಆ ಥರ ಆಗಿತ್ತು. 1 ಪಾಯಿಂಟ್ ತನಕ ಲೊಕೇಶನ್ ಅವೈಲೇಬಲ್ ಇತ್ತು. ಅದಾದಮೇಲೆ ಫೋನ್ ಕಾಂಟ್ಯಾಕ್ಟ್ ಮಾಡಿ ಅವರು ಕಾಲಲ್ಲೇ ಹೇಳ್ತಾಯಿದ್ರು, ಗೈಡ್ ಮಾಡ್ತಿದ್ರು. ಅಷ್ಟರಲ್ಲಿ ಇವರಿಬ್ಬರು ಸಿಕ್ಕಿದ್ರು. ಅವ್ರು ಕೇಳಿದ್ರು ಯಾವುದು ಏನು ಅಂತ. ಸೊ ಇಲ್ಲ ಬನ್ನಿ ನಾವು ಅಲ್ಲೇ ಇರೋದಂಥೇಳಿ ಅವ್ರ ಹಿಂದೆನೇ ಬಂದ್ವಿ. ಆ್ಯಂಡ್ ಲುಕ್ ಅಟ್ ಅವರ್ ರೆಸಾರ್ಟ್. ನಮ್ಮ ರೆಸಾರ್ಟ್ ಹೆಸರು ಬಂದು ಕಾಫಿ ಪ್ಯಾರಡೈಸ್. ನಿಜವಾಗ್ಲೂ ಪ್ಯಾರಡೈಸ್ ಥರನೇ ಅನಿಸ್ತಿತ್ತು. ಐ ಥಿಂಕ್ ನಾವು ಇವಾಗ ಆಲ್ರೆಡಿ 4:30 or 5 o'clock ಆಗಿದೆ ಅನಿಸುತ್ತೆ, ಅಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ಬಾಯ್ಸ್ ಎಲ್ಲ ಅಲ್ಲಿ ರೂಮ್ಸ್ದು ಅದು ಇದು ಏನೋ ಕೇಳ್ಕೊತಾ ಇದ್ದಾರೆ. ನಾವು ಆಲ್ರೆಡಿ ಗರ್ಲ್ಸ್ ಇಲ್ಲಿ ಫೋಟೋಶೂಟು, ವೀಡಿಯೋ ಶೂಟು ಆಲ್ ಶೋಕೇಸ್ ಸ್ಟಾರ್ಟ್ ಮಾಡಿಬಿಟ್ವಿ. ದೆನ್ ನನ್ನ ಮಗ ಅಂತೂ ಕ್ರಿಕೆಟ್ ಆಡೋಕ್ಕೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡ. ಸೊ ಇದೆ ನಮ್ಮ ರೂಮ್. ಆ ಕಡೆ ಲೆಫ್ಟ್ ಸೈಡಿಗೆ ಕಾಣಿಸ್ತಿದೆಯಲ್ಲ ಅದೇನೆ 2 ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ರೈಟ್ ಸೈಡಲ್ಲಿ ಬಾಲ್ಕನಿ ವ್ಯೂ ಎಲ್ಲ ಇತ್ತಲ್ಲ, ಆ ಥರದ್ದು ಬೇಕಿತ್ತು. ಬಟ್ ಆಲ್ರೆಡಿ ಬುಕ್ ಆಗೋಗಿದ್ರಿಂದ ಸಿಗಲಿಲ್ಲ ನಮಗೆ. ಬಟ್ ಸ್ಟಿಲ್ ಕೇಳಿದ್ವಿ ಅವೈಲೇಬಲ್ ಇದ್ದರೆ ಕೊಡಿ ಅಂತ, ಆಗಲಿಲ್ಲ. ಇದು ರೂಮ್ ಟೂರ್. A very small simple room ನೋಡ್ಬೋದು. ಸಾರಿ ಸ್ಮಾಲ್ ಏನಲ್ಲ, ಸ್ಪೇಷಿಯಸ್ ಆಗೇ ಇತ್ತು. ಸ್ಪೇಷಿಯಸ್ ಆಗೇ ಇದೆ, ಆ್ಯಕ್ಚುಲಿ ಚೆನ್ನಾಗಿದೆ ರೂಮ್. ಸೊ ವಿ ಗರ್ಲ್ಸ್ ಆಲ್ ಸ್ಟೇಡ್ ಇನ್ ದಿಸ್ ರೂಮ್. ಬಾಯ್ಸ್ ಎಲ್ಲ ಇನ್ನೊಂದು ರೂಮ್. ಬಾಯ್ಸ್ ರೂಮ್ ಕೂಡ ತೋರಿಸ್ತೀನಿ ನಾನು. ಆ್ಯಂಡ್ ಇದು ವಾಶ್ರೂಮ್. ಎವ್ರಿಥಿಂಗ್ ವಾಸ್ ಕ್ಲೀನ್, ನೀಟ್, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟಿ ವಿ ಅಂತೂ ನಾವು ಹಾಕಲೇ ಇಲ್ಲ ಆ್ಯಕ್ಚುಲಿ ಹೋಗೋ ತನಕ. ಬಟ್ ಬಾಯ್ಸ್ ರೂಮಲ್ಲಿ ನನ್ನ ಮಗ ಆರಾಮಾಗಿ ಕಾರ್ಟೂನ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದಾನೆ. ಇದು ಬಾಯ್ಸ್ ರೂಮ್. ಅದು ಹಿಂಗೆ ನನ್ನ ಹಸ್ಬೆಂಡ್ ವೈಫೈ ಕತೆಗಳನ್ನ ಮಾಡ್ತಾ ಇದ್ದಾರೆ. ಇಲ್ಲ, ವೈಫೈ ಕೊಟ್ಟರು ಆ್ಯಕ್ಚುಲಿ. ಜಿಯೋ ಮಾತ್ರ ವರ್ಕ್ ಆಗ್ತಿತ್ತು ಅಲ್ಲಿ.
ಆಮೇಲೆ ನನ್ನ ಮಗನಿಗೆ ಅಲ್ಲೇ ವರ್ಕ್ ಮಾಡ್ತಿರೋ ಮಕ್ಕಳು ಸಿಕ್ಬಿಟ್ರು, ಫ್ರೆಂಡ್ಸು. ಆರಾಮಾಗಿ ಆಟ ಆಡ್ಕೊಂಡಿದ್ದ ಫಾರ್ 3 days ಟು. ನಮಗಂತೂ ತಲೆ ತಿನ್ನಲಿಲ್ಲ, ಅದೇ ಒಂದು ಖುಷಿ ನನಗೆ. ಅವನಿಗಿಲ್ಲ ಅಂದರೆ ಅವನೊಬ್ಬನೇ ಲೆಫ್ಟ್ ಔಟ್ ಥರ ಫೀಲ್ ಆಗ್ತಿತ್ತು ಅನಿಸುತ್ತೆ. ಆ್ಯಂಡ್ ಇದು ಈವ್ನಿಂಗ್ ಸ್ನ್ಯಾಕ್, ಬಜ್ಜಿ, ಬೋಂಡ, ಕಾಫಿ. ಆ್ಯಂಡ್ ಇದು ಈ ಕಪ್ಪು ನಾಯಿ, ಅದಕ್ಕೆ ನಾನು ಕರಿಯ ಅಂತ ಹೆಸರಿಟ್ಟಿದೆ. ನಾವು ಬಂದ ತಕ್ಷಣ ಬಂತು ರೂಮಿಗೆ, ಆ್ಯಸ್ ಇಫ್ ನಾವೇ ಅದ್ರ ಪೆಟ್ ಓನರ್ ಥರ ಸ್ಕೋಪ್ ತೊಗೋತಿತ್ತು. ನಾನು ಬಿಸ್ಕೆಟ್ ಎಲ್ಲ ಹಾಕಿ ಚೆನ್ನಾಗಿ ಇಟ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಕೋತಿ ಕಾಟ ಇರುತ್ತೆ ಅಂತ ಯಾರೂ ಹೇಳಲೂ ಇಲ್ಲ. ಆಮೇಲೆ ಸಂಜೆ ಆಗ್ತಿದ್ದಂಗೆ ಒಂದು ರಾಶಿ ಕೋತಿಗಳು ಬರೋಕ್ಕೆ ಸ್ಟಾರ್ಟ್ ಆದರು. ಆ್ಯಂಡ್ ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು. ಅದನ್ನು ನೋಡಿ, ಇದೇ ಓಡಿಸ್ಕೊಂಡು ನಮ್ಮನ್ನೆಲ್ಲ ಪ್ರೊಟೆಕ್ಟ್ ಮಾಡ್ತಿತ್ತು. ಈ ಗ್ಯಾಪಲ್ಲಿ ನಾವು ಬ್ಯಾಡ್ಮಿಂಟನ್ ಬೇರೆ ಆಡಿದ್ವಿ. ನಾನು ಅದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ, ಬಿಕಾಸ್ ಫೋನ್ ಚಾರ್ಜಿಂಗ್ ಖಾಲಿ ಆಗೋಗಿತ್ತು ಆ್ಯಂಡ್ ನೆಟ್ವರ್ಕ್ ಇಶ್ಯೂಸ್ ಇತ್ತು. ಸೊ ಏನೂ ಬೇಡ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಆರಾಮಾಗಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸಂಜೆ. ಅದಾದಮೇಲೆ ಒಂದು ರೌಂಡ್ ಎಲ್ಲರೂ ರೆಸ್ಟ್ ಮಾಡೇ ಎದ್ದು ಬಂದ್ವಿ. ತುಂಬ ಚೆನ್ನಾಗಿತ್ತು. ಈ ವಾತಾವರಣ ಅಂತೂ ತುಂಬ ಕೂಲಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಫೈರ್ ಕ್ಯಾಂಪ್ ಹಾಕ್ಕೊಡ್ತೀನಿ ಅಂತ ಹೇಳಿದರು ಡಿನ್ನರ್ ಟೈಮ್ಗೆ. ಆ್ಯಂಡ್ ಈ ರೆಸಾರ್ಟ್ ಡೀಟೇಲ್ಸ್ ಲೈಕ್ ಪ್ರೈಸ್ ಆಗಲಿ ಏನು ಎಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ನಾವಷ್ಟೇ ಅಲ್ಲದೆ ಐ ಥಿಂಕ್ 3 more ಫ್ಯಾಮಿಲೀಸ್ ಇದ್ದರು. ಅವ್ರು ಯಾರು ಕನ್ನಡದವ್ರು ಬೇರೆ ಅಲ್ಲ, ಎಲ್ಲ ನಾರ್ತ್ ಈಸು, ಯಾರೂ ಮಿಂಗಲ್ ಆಗಲಿಲ್ಲ. ಎನಿವೇಸ್ ಅಲ್ಲಿ ಜಾಸ್ತಿ ಮೋಜು ಮಸ್ತಿ ಮಾಡ್ತಿದ್ದೆ ನಾವು ಅನ್ಸುತ್ತೆ ಅಷ್ಟೇ. ಅವರೆಲ್ಲ ಆರಾಮಾಗಿ ರೂಮ್ ಒಳಗೆ ಸೇರ್ಕೊಂಡ್ಬಿಟ್ಟಿದ್ರು. ನಾವು ಮಾತ್ರ ಇಡೀ ರೆಸಾರ್ಟ್ ಓಡಾಡಿಕೊಂಡು ರಾತ್ರಿ ಎಲ್ಲ ಇದ್ವಿ. ದೆನ್ ಊಟಕ್ಕೆ ಟೇಬಲ್ ಸೆಟ್ ಮಾಡಿಕೊಟ್ರು, ಕೇಳಿದ್ವಿ. ಆ್ಯಂಡ್ ಫೈರ್ ಕ್ಯಾಂಪ್ ಕೂಡ ಹಾಕ್ಕೊಡ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ವೆಯ್ಟಿಂಗ್. ಸೀದಾ ಬ್ಯಾಡ್ಮಿಂಟನ್ ಕೋರ್ಟ್, ಇಲ್ಲೇ ಆಟ ಆಡ್ತಿದ್ವಿ ಸಂಜೆ. ಆ್ಯಂಡ್ ಆಲ್ ಸೆಟ್. ನಮ್ಮ ಪಾರ್ಟಿಗೆ ಸ್ಟಾರ್ಟ್ ಆಯಿತು. ಚಿಲ್ ಮಾಡ್ತಿದ್ವಿ, ಮಾತಾಡಿಕೊಂಡು ಎವ್ರಿಥಿಂಗ್ ಇಸ್ ಗುಡ್. ಆಮೇಲೆ ಈ ಮಿಂಚುಳಗಳು ಸಿಕ್ತು, ಎಷ್ಟೊಂದಿತ್ತು ಆ್ಯಕ್ಚುಲಿ. ಸೊ ವಿ ಥಾಟ್ ನನ್ನ ಮಗನಿಗೆ ತೋರಿಸೋದಕ್ಕೆ, ಮತ್ತು ನಮಗೂ ಏನೋ ಒಂಥರ ಖುಷಿ, ಫಸ್ಟ್ ಟೈಮ್ ಇದೆಲ್ಲ ನೋಡ್ತಿರೋದು ಥರ. ಚೆನ್ನಾಗಿತ್ತು. ಇಟ್ ಇಸ್ ವೆರಿ ನೈಸ್. ನಾವು ಬ್ಲೂಟೂತ್ ಸ್ಪೀಕರ್ ಕೂಡ ಕ್ಯಾರಿ ಮಾಡಿದ್ವಿ, ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಅಂಥೇಳಿ. ಬಟ್ ಪುವರ್ ಸಿಗ್ನಲ್ ಇರೋದ್ರಿಂದ ನಮಗೆ ಬೇಕಾಗಿರೋ ಸಾಂಗ್ಸ್ ಸಿಗಲಿಲ್ಲ ಅಷ್ಟಾಗಿ. ಇತ್ತು ಜಿಯೋ ಸಿಗ್ನಲ್ ಇದ್ರೂ ಇಟ್ ವಾಸ್ ವೆರಿ ವೀಕ್. ಬಟ್ ಓಕೆ, ಹೆಂಗೋ ಸೇಫ್ಡ್ ಸಾಂಗಲ್ಲೇ ಪ್ಲೇ ಮಾಡಿಕೊಂಡು ಒಂದಷ್ಟು ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡಿದ್ವಿ ರಾತ್ರಿ ಎಲ್ಲ. ದೆನ್ ಮಲಗಿದಾಗ್ಲೇ ಐ ಥಿಂಕ್ 2:30 ಅನಿಸುತ್ತೆ. ಸೊ ದಿಸ್ ವಾಸ್ ಆರ್ ಫಸ್ಟ್ ಡೇ ಅಟ್ ಚಿಕ್ಕಮಗಳೂರು. ನಾಳೆ ಏನೆಲ್ಲ ಆಯಿತು, ಏನೆಲ್ಲ ಆಗುತ್ತೆ, ಏನಾಯಿತು, ಫುಲ್ ಡೀಟೇಲ್ಸ್ ಹೇಳ್ತೀನಿ. ಸಿ ಯು ದೆನ್, ಬಾಯ್.